ಪ್ರತಿದಿನ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮಗೊಂದು ಗುಡ್ ನ್ಯೂಸ್ ಇದೆ. ಸೊ ಈ ಮುಂಚೆ ನಮ್ಗೆ ಬೋರ್ಡಿಂಗ್ ಪಾಯಿಂಟ್ ನ ಚೇಂಜ್ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಿತ್ತು ಹೇಳಿ? 24 ಅವರ್ಸ್ ಮುಂಚೆ ನಾವು ಬೋರ್ಡಿಂಗ್ ಪಾಯಿಂಟ್ ನ ಚೇಂಜ್ ಮಾಡ್ಬೇಕಿತ್ತು. ಅದು ಕೂಡ ರಿಸರ್ವೇಶನ್ ಚಾರ್ಟ್ ಯಾವಾಗ ತಯಾರಾಗುತ್ತೋ ಅದಕ್ಕಿಂತ ಮುಂಚೆನೆ ನಾವು ಬೋರ್ಡಿಂಗ್ ಪಾಯಿಂಟ್ ನ ಚೇಂಜ್ ಮಾಡ್ಬೇಕಿತ್ತು. ಆದ್ರೆ ಈಗ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನೀವು 30 ಮಿನಿಟ್ಸ್ ಮುಂಚೆನೆ ಬೋರ್ಡಿಂಗ್ ಪಾಯಿಂಟ್ ನ ಚೇಂಜ್ ಮಾಡಬಹುದು. ಅದು ಕೂಡ ಸೆಕೆಂಡ್ ರಿಸರ್ವೇಶನ್ ಚಾರ್ಟ್ ಯಾವಾಗ ಪ್ರಿಪೇರ್ ಆಗುತ್ತೋ ಆಗ ನೀವು ಮಾಡಬಹುದು ಸ್ನೇಹಿತರೆ. ಸೊ ಇದರಲ್ಲಿ ಒಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಒನ್ಸ್ ನೀವು ಬೋರ್ಡಿಂಗ್ ಪಾಯಿಂಟ್ ನ ಚೇಂಜ್ ಮಾಡಿದ್ಮೇಲೆ ಮತ್ತೊಂದು ಬೋರ್ಡಿಂಗ್ ಪಾಯಿಂಟ್ ನ ಚೇಂಜ್ ಮಾಡೋದಕ್ಕಾಗಲ್ಲ. ಅಥವಾ ಈ ಮುಂಚೆ ನೀವು ಏನ್ ಬುಕಿಂಗ್ ನ ಮಾಡ್ಕೊಂಡಿರ್ತೀರೋ ಅದೇ ಪಾಯಿಂಟ್ ಬೇಕು ಅಂತಂದ್ರೂ ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ. ಒನ್ ಟೈಮ್ ಮಾತ್ರ ನಿಮ್ಗೆ ಚೇಂಜಸ್ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಅಂಡ್ ಇನ್ನೊಂದು ಹೇಳಲೇಬೇಕು, ನೀವು ಎಲ್ಲೆಂದ್ರಲ್ಲಿ ಹತ್ತೋದಕ್ಕಾಗಲ್ಲ, ಬೋರ್ಡಿಂಗ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲೇ ಹತ್ಬೇಕಾಗತ್ತೆ. ಹಾಗೆ ನಿಮ್ಮ ಟಿಕೆಟ್ ಕನ್ಫರ್ಮೇಶನ್ ಅಲ್ಲಿ ಇತ್ತು ಅಂತಂದ್ರೆ ಮಾತ್ರ ನೀವು ಚೇಂಜ್ ಮಾಡ್ಕೊಳ್ಬಹುದು. ವೇಟಿಂಗ್ ಅಲ್ಲಿ ಇತ್ತು ಅಂತಂದ್ರೆ ನಿಮ್ಗೆ ಇಲ್ಲಿ ಚೇಂಜಸ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇರೋದಿಲ್ಲ. ಇದು ನಿಮ್ಗೆ ಈಗ ಜಸ್ಟ್ ಪೈಲಟ್ ಪ್ರಾಜೆಕ್ಟ್ ಆಗಿರುತ್ತೆ, ಅಂದ್ರೆ ಟ್ರಯಲ್ ಅಂಡ್ ಎರರ್ ನಡೀತಾ ಇದೆ. ಇನ್ ಕೇಸ್ ಇದು ಇಂಪ್ಲಿಮೆಂಟ್ ಆಯ್ತು ಅಂತಂದ್ರೆ ಟ್ರೈನ್ ಅಲ್ಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ. ಸೊ ಇದನ್ನ ಮುಂದಿನ ದಿನಗಳಲ್ಲಿ CRIS ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ವೇಟ್ ಮಾಡ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ನಿಮ್ಗೆ ಅನುಕೂಲ ಆಗುತ್ತಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. Boss Wala. Be the boss.